ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ ಕೊಟ್ಟನು. ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ ಕೊಟ್ಟನು. ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮರಿದೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮರಿದೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಸಿದ್ದರಾಮಯ್ಯನ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿ ಕೊಟ್ಟನು. ಸಿದ್ದರಾಮಯ್ಯನ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿ ಕೊಟ್ಟನು. ಇಂತಿ ಅಸಂಖ್ಯಾತ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡಹಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಶ್ರೀಪಾದಕ್ಕೆ ಯೋಗ್ಯಳಾದೆನು. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದರೆ, ಶರಣರ ಸಂಘದಿಂದ ನಾನೇನಾದೆ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೆ ನಾನು ಯೋಗ್ಯ ಆದೆ. ಎದಕ್ಕೋಸ್ಕರ ಆದೆ ಅಂದರೆ ಆ ಶರಣರ ಸಂಘದಿಂದ ಆದೆ ಅಂತ ಹೇಳಿ ಶರಣರ ಸಂಘದ ಒಂದು ಮಹತ್ವವನ್ನು ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ. ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ ಕೊಟ್ಟನು. ಹೇಗೆ ಗುರು ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಅಂತ ಹೇಳಿ ಏನು ಕರಿತಾ ಇದ್ರಲ್ಲ, ಹಾಗೆ ಆ ಗುರು ಬಸವಣ್ಣನವರ ಮನೆಯ ಮಗಳಾಗಿದ್ದರಿಂದ ಭಕ್ತಿ ಹೇಗೆ ಮಾಡಬೇಕು, ಭಕ್ತಿ ಅಂದರೆ ಏನು ಅನ್ನೋದನ್ನು ಗುರು ಬಸವಣ್ಣನವರು ಅಕ್ಕಮಹಾದೇವಿ ತಾಯಿಗೆ ಕೊಟ್ರಂತೆ. ಅದೇ ರೀತಿ ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟರು. ಅದೇ ರೀತಿ ಚೆನ್ನ ಬಸವಣ್ಣನವರ ತೊತ್ತು ಅಂದರೆ ಒಂದು ಆಳಿನ ಥರ ಒಂದು ಮಗಳು. ಅಂದರೆ ಆ ಶರಣರಿಗೆ ಹೇಗೆ ಒಬ್ಬರಿಗೊಬ್ಬರು ಯಾವ ರೀತಿ ಒಂದು ಕೃತಜ್ಞತಾ ಭಾವದಿಂದ ಇದ್ದರು ಅನ್ನೋದಕ್ಕೆ ಈ ಅಕ್ಕಮಹಾದೇವಿ ತಾಯಿಯವರೇ ಸಾಕ್ಷಿ. ಅದಕ್ಕೆ ಚೆನ್ನಬಸವಣ್ಣನ ತೊತ್ತಿನ ಮಗಳು ನಾನು, ಅಂಥ ಮಗಳಾಗಿದ್ದಕ್ಕೆ ನನಗೇನು ಮಾಡಿದರು, ಒಕ್ಕ ಪ್ರಸಾದವನ್ನು ಕೊಟ್ಟರು ಅಂತ ಹೇಳ್ತಾರೆ. ಅದೇ ರೀತಿ ಪ್ರಭುದೇವರ ತೊತ್ತಿನ ಮರಿದೊತ್ತಿನ ಮಗಳಾದ ಕಾರಣ, ಹೇಗೆ ಅಲ್ಲಿ ಮರಿ ಮೊಮ್ಮಗ ಅಂತ ನಾವು ಹೇಳೋದು, ಮರಿ ಮೊಮ್ಮಕ್ಕಳು ಅಂತ ಹೇಳೋದು, ಹಾಗೆ ಪ್ರಭುದೇವರ ಒಂದು ಆಳಿನ ಮಕ್ಕಳು ಅಂತಹವರು ಮಗಳಾಗಿದ್ದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಜ್ಞಾನ ಕೊಟ್ಟರು. ನನಗೆ ಜ್ಞಾನ ಅನ್ನೋದನ್ನು ಅವರು ನನಗೆ ತಿಳಿಸಿಕೊಟ್ರು ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಸಿದ್ದರಾಮಯ್ಯನ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿ ಕೊಟ್ಟನು. ಹಾಗೆ ಶಿವಯೋಗಿ ಸಿದ್ದರಾಮೇಶ್ವರರ ಮನೆಯ ಮಗಳಾಗಿದ್ದರಿಂದ ನಿರ್ಮಲತ್ವ ಅಂದರೆ ಏನು ಅನ್ನೋದನ್ನು ತಿಳಿಸಿ ಅವರಿಗೆ ನಿಶ್ಚಯಿಸಿ ಕೊಟ್ರಂಥವ್ರು. ಇವಳಿಗೆ ಕೊಡಬೇಕು, ಅಕ್ಕಮಹಾದೇವಿ ತಾಯಿಗೆ ಆ ನಿರ್ಮಲ ಪ್ರಸಾದವನ್ನು ಕೊಡಬೇಕು ಅಂತ ಸಿದ್ದರಾಮೇಶ್ವರ ಕೊಟ್ಟರು ಅಂತ ಹೇಳ್ತಾರೆ. ಅದೇ ರೀತಿ ಇಂತಿ ಅಸಂಖ್ಯಾತ ಗಣಗಳರು ಅಂದರೆ 12ನೇ ಶತಮಾನದಲ್ಲಿ ನಾವು ಏನು 770 ಅಮರ ಗಣಗಳು ಇದ್ದರು ಅಂತ ಏನು ಹೇಳ್ತೇವೆ, ಹಾಗೆ ಅಲ್ಲಿ ಅವರು ಏನು ಹೇಳ್ತಾರೆ, ಅಲ್ಲಿ ಸಂಖ್ಯೆ ಇಲ್ಲ, ಅಸಂಖ್ಯಾತ ಅಂದರೆ ಯಾವುದೇ ಇಂತಿಷ್ಟು ಅನ್ನುವ ಒಂದು ಸಂಖ್ಯೆ ಇಲ್ಲ. ಅಸಂಖ್ಯಾತರು ಅಂದರೆ ಅದು ಎಣಿಕೆಗೆ ಬಾರದಷ್ಟು ಅಂತ ಹೇಳೋದು. ಅಸಂಖ್ಯಾತ ಶರಣರೆಲ್ಲರೂ ಏನು ಮಾಡಿದ್ರಂತ, ಕರುಣದ ಕಂದನೆಂದು, ಇದು ನಮ್ಮ ಕರುಣೆಯ ಕಂದ ಇದು ಅಂತೇಳಿ, ಹಾಗೆ ಒಂದು ಪ್ರೀತಿ ಇರ್ತಾ ಆ ಪ್ರೀತಿ ಮಮತೆಯಿಂದ ತಲೆದಡಿಸಿದ ಕಾರಣ ಎಲ್ಲರೂ ಕೂಡಿ
ಆ ಅಕ್ಕಮಹಾದೇವಿ ತಾಯಿಯವ್ರನ್ನ ತಲೆದಡೆ ಒಂದೇನು ನಾವು ಮಮತೆಯಿಂದ ಮಕ್ಕಳನ್ನ ಮಾತಾಡಿಸ್ತೇವಲ್ಲ, ಆ ರೀತಿ ಎಲ್ಲರೂ ನನಗೆ ಮಾತಾಡಿಸಿದ್ರಿಂದ, ನನ್ನ ನೋಡಿದ್ರಿಂದ ನಾನು ಏನಾದೆ ಅಂತೇಳಿದ್ರೆ, ಚನ್ನಮಲ್ಲಿಕಾರ್ಜುನ ಏನ ಶ್ರೀಪಾದಕ್ಕೆ ಯೋಗ್ಯಳಾದೆ ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೆ ನಾನು ಯಾವ ರೀತಿ ಯೋಗ್ಯಳಾದೆ ಅನ್ನೋದನ್ನು ಆ ತಾಯಿ ಆ ಶರಣರ ಸಂಘದಿಂದ ಕಂಡುಕೊಂಡ್ರು ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಶರಣರ ಸಂಘದಲ್ಲಿರಬೇಕು. ಅದಕ್ಕೆ ಗುರು ಬಸವಣ್ಣನವರು ಹೇಳೋದು, ಶಿವಪಥ ಬರಿವಡೆ ಗುರುಪಥ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ಅರಿಬೇಕಾಗಿತ್ತಂದರೆ ಶರಣ ಸಂಘದಲ್ಲಿರಬೇಕಾಗ್ತತಿ. ಆವಾಗ ಮಾತ್ರ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ನಾವು ಯೋಗ್ಯರಾಗ್ತೇವೆ. ಅದಕ್ಕೋಸ್ಕರ ಹಾಗಾದರೆ ನಾವು ಅದನ್ನು ಮಾಡಬೇಕಾಗಿತ್ತು ಅಂದರೆ ನಮಗೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.